ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದೀಶ್ವರಮಿಯಾಂ ಶರಣಂ ರಮೇಶಂ. ಸರಿ ನೋಡ್ರಿ, 266ನೇ ಪುಟದಲ್ಲಿ ಏನಾಯಿತು ಅಂದ್ರೆ ಸಯೇವ ಮುಖ್ಯತಸ್ತ್ಯಾಗೋ ವಾಸುದೇವಸ್ಯ ಕೀರ್ತಿತಃ ಅಂತಾಗಿತ್ತು. ಅದಾದ ಮೇಲೆ ಎರಡನೇದನ್ನು ಹೇಳಿದ್ದೆ, ಸ್ವಲ್ಪ ಮತ್ತೆ ನೆನಪು ಮಾಡ್ತೀನಿ ಅಷ್ಟೇ. ಭಗವಂತನ ತ್ಯಾಗ ಅಂದ್ರೆ ಒಂದು ಅರ್ಥದಲ್ಲಿ ಭಗವಂತನನ್ನ ದ್ವೇಷ ಮಾಡಿದಂತೆ ಏನೇ ಪ್ರತ್ಯೇಕ ಏನಿಲ್ಲ. ಅದಕ್ಕೆ ಭಗವಂತನ ತ್ಯಾಗ, ಭಗವಂತನ ದ್ವೇಷ ಮಾಡಿದಂತೆ ಅಂತನ್ನುವಾಗ ಅದರಲ್ಲಿ 1, 2, 3, 4 ಅಂತ 4 ಭಾಗ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಭಾಗದಲ್ಲಿ ಭಗವಂತನ ವಿಷಯಕ್ಕೆ ಸಂಬಂಧಪಟ್ಟದ್ದನ್ನೇ ಹೇಳಿ ಮುಗಿಸಿ, ಎರಡನೇ ಭಾಗದಲ್ಲಿ ಭಗವಂತನನ್ನ ಕೈ ಬಿಡುವುದು ಅಂದ್ರೆ ಏನು ಅಂದ್ರೆ ರಮಾ ಬ್ರಹ್ಮಾದಿಕಾನಂಚ ತಾರತಮ್ಯ ಅನಭಿಜ್ಞತಾ, ರಮಾ ಬ್ರಹ್ಮಾದಿಗಳಲ್ಲಿರುವ ತಾರತಮ್ಯವನ್ನು ತಿಳಿದುಕೊಳ್ಳದೆ ಇರುವುದು. ಇಲ್ಲಿ ತಿಳಿದುಕೊಳ್ಳದೆ ಇರುವುದು ಅಂತಂದ್ರೆ ಅಲ್ರಿ ನನಗೆ ದೇವತೆಗಳ ವಿಷಯದಲ್ಲಿ ತಾರತಮ್ಯ ಗೊತ್ತಿಲ್ಪ, ಅದಕ್ಕೆ ನಾನು ಭಗವಂತನ ಕೈ ಬಿಟ್ಟಂಗೇನೋ ಅಂತಂದ್ರೆ ಅದಕ್ಕೆ ವ್ಯಾಖ್ಯಾನಕಾರರಂತಾರೆ ತಾರತಮ್ಯವನ್ನ ತಿಳಿಯದೇ ಇರುವುದು ಅನ್ನೋದಕ್ಕೆ ವಿಪರೀತವಾಗಿ ತಿಳಿದಿರುವುದು ಅಂತ ಅರ್ಥ ಅಂತ. ಅದಕ್ಕೆ ರಮಾ ಬ್ರಹ್ಮಾದಿಗಳಲ್ಲಿ ತಾರತಮ್ಯವನ್ನು ವಿಪರೀತ ತಿಳಿದುಕೊಳ್ಳುವುದೂ ಕೂಡ ಭಗವಂತನ ತ್ಯಾಗಕ್ಕೆ ಸಮಾನವಾದದ್ದು. ಈ ಶ್ಲೋಕದಲ್ಲಿ ತಾರತಮ್ಯ ಅನಭಿಜ್ಞತಾ ಅಂತ ಶಬ್ದ ಇದೆ. ಅದಕ್ಕೆ ಅರ್ಥ ಏನು ಅಂದ್ರೆ ವಿಪರೀತವಾಗಿ ತಾರತಮ್ಯ ತಿಳಿಯುವುದು ಅಂತ ಅರ್ಥ. ಅಷ್ಟು ಬರ್ಕೋಬೇಕು ಅಂದ್ರೆ ಸರಿ ಹೋಗ್ತದೆ. ರಮಾ ಬ್ರಹ್ಮಾದಿಗಳ ವಿಷಯದಲ್ಲಿ ತಾರತಮ್ಯದ ವಿಪರೀತ ಜ್ಞಾನ ಮಾಡಿಕೊಳ್ಳುವುದಾದ್ರೆ ಸಂಶಯಶ್ಚ ಉಕ್ತ ತತ್ವೇಶು, ಹೇಳಿದ ತತ್ವಗಳಲ್ಲಿ ಸಂಶಯ ಪಡುವುದೂ ಕೂಡ ಭಗವಂತನ ತ್ಯಾಗವಿದ್ದಂತೆ. ಅದು ಯಾಕ್ರಿ ಹೇಳಿದ್ದನ್ನ ಉಕ್ತ ತತ್ವೇಶು ಅಂತಂದ್ರೆ ಅರ್ಥ ಏನು ಅಂದ್ರೆ ಭಗವಂತನಿಗೆ ಸಮರೂ ಅಧಿಕರೂ ಇಲ್ಲ ಅನ್ನುವಂತಹ ಒಂದು ತತ್ವ ಅದ. ಆ ವಿಷಯದಲ್ಲಿ ಸಂಶಯ ಪಟ್ಕೋದು ಕೊಡೋದು. ಹೌದೇನ್ರಿ ನೀವು ಹೇಳಿದ್ರಿ ಪಾಪ ಇಲ್ಲಂದಿಲ್ಲ ಅಂತ ಇಷ್ಟಂದು ಮತ್ತ ಅನ್ನೋದು ಅದನ್ನ ಇಲ್ಲ, ನೀವು ಹೇಳಿದ್ರಿ ಭಗವಂತನಿಗೆ ಸಮಾನನಾದವರು ಭಗವಂತನಿಗಿಂತ ಉತ್ತಮರು ಯಾರಿಲ್ಲ ಅಂತ ಅಂದಿರಿ, ಹಂಗೆ ಆದ್ರೆ ಹಂಗದ ಏನ್ರಿ ಮತ್ ಪ್ರಶ್ನೆ ಮಾಡೋದಂತ. ಅದಕ್ಕೆ ಕೇಳೋದು ಕೇಳಿ ಮತ್ ಸಂಶಯವನ್ನ ಮಾಡ್ತಿದ್ದಾರ ಅಂದ್ರೆ ಇದು ಕೂಡ ಭಗವಂತನ ಇದು ಭಗವಂತನ ತ್ಯಾಗ ಅಂತ ದರ್ಶೋತದ. ಸಂಶಯಶ್ಚ ಉಕ್ತ ತತ್ವೇಶು. ಇನ್ನು ಜಗನ್ಮಿಥ್ಯಾತ್ವ ದರ್ಶನಂ, ಜಗತ್ತು ಮಿಥ್ಯಾ ಅಂತ ತಿಳಿದುಕೊಳ್ಳುವುದೂ ಕೂಡ ಏನಾಗ್ಯದ ಭಗವಂತನ ತ್ಯಾಗಕ್ಕೆ ಸಂಬಂಧಪಟ್ಟದ್ದು. ಅಸ್ಮೃತಿರ್ ವಾಸುದೇವಸ್ಯ, ಅಸ್ಮೃತಿರ್ ವಾಸುದೇವಸ್ಯ ಅಂದ್ರೆ ಭಗವಂತನ ಸ್ಮರಣೆಯನ್ನ ಮಾಡದೇ ಇರುವುದು. ಭಗವಂತನ ಸ್ಮರಣೆ ಬರದೇ ಇರುವುದಲ್ಲ. ಅಸ್ಮೃತಿ ವಾಸುದೇವಸ್ಯ. ಆಕ್ಚುಲಿ ನಾವೇನ್ ಮಾಡಬೇಕು, ಭಗವಂತನ ಸ್ಮರಣೆಯನ್ನ ಮಾಡಬೇಕು. ಆದ್ರೆ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇಲ್ಲ, ಅದು ಏನು ಅಂದ್ರೆ ದೋಷ. ಸರಿ ಆಯ್ತಾ? ಅಸ್ಮೃತಿ ಅಂದ್ರ ಸ್ಮೃತೇರ್ ಅಕರ್ತವ್ಯತಾ ನಿರೂಪಣಂ ನತು ಸ್ಮರಣಾಭಾವ ಮಾತ್ರಂ. ಬರೆದಿಟ್ಕೊಳ್ರಿ, ಅಸ್ಮೃತಿ ಅಂತ ಶಬ್ದಕ್ಕೆ ಸ್ಮರಣೆಯನ್ನು ಮಾಡದೇ ಇರುವುದು. ಮುಂದ ತದ್ಭಕ್ತಾನಾಂಚ ನಿಂದನಂ, ಅದರ ಮುಂದಿನ ವಿಷಯ ಏನದಂದ್ರೆ ಭಗವದ್ಭಕ್ತರನ್ನ ನಿಂದಿಸುವುದು. ಇದೆಲ್ಲವೂ ತ್ಯಾಗ ಏಷ ತ್ಯಾಗ ವಿಷ್ಣೋಸ್ತು ವಿಷ್ಣು ಏವ ಪ್ರಕೀರ್ತಿತಃ ಅಂತ ಮುಗೀತೀಗ. ಇನ್ನು ಮೂರನೇದ್ದೇನು ನಿಷಿದ್ಧ ಕರ್ಮ ಕರಣಂ. ಭಾರಿ ವಿಚಿತ್ರ. ನಿಷಿದ್ಧ ಕರ್ಮ ಕರಣಂ ವಿಹಿತಸ್ಯ ಚ ವರ್ಜನಂ ತ್ಯಾಗಸ್ತೃತೀಯೋ ಹಿ ಹರೇಹೇ. 1-2 ನಿಮಿಷ ಟೈಮ್ ತಗೋತೀನಿ ಇದಕ್ಕೆ. ನಿಷಿದ್ಧ ಕರ್ಮಗಳನ್ನ ಮಾಡುವುದು, ವಿಹಿತ ಕರ್ಮಗಳನ್ನ ಬಿಡುವುದು. ಅರ್ಥ ಆಯ್ತಾ ಏನಂತ ಹೇಳಿದ್ದು? ಏನ್ ಹೇಳ್ರಿ? ನಿಷಿದ್ಧ ಕರ್ಮವನ್ನ ಮಾಡೋದು ಅಂದ್ರ ಮಾಡಬೇಡ ಅಂತ ಹೇಳಿದ್ದನ್ನ ಮಾಡೋದು, ಮಾಡು ಅಂತ ಹೇಳಿದ್ದನ್ನ ಶಣೆ ಆಗಿರ್ರಿ ವಿಚಾರ ಇಲ್ಲ. ಅದಕ್ಕೆ ಇದೇನ್ ಸಮಸ್ಯೆ, ಇದೇನ್ ದೊಡ್ಡ ದೋಷ, ಇದನ್ನ ಯಾಕೆ ಹಿಂಗೆ ಹೇಳಿಗತ್ತೀರಿ ಅಂತ ಕೇಳಿದ್ರೆ ಅದಕ್ಕೆ ಆಚಾರ್ಯರು ಒಂದು ಮಾತು ಹೇಳ್ತಾರೆ. ಏನು? ನಿಷಿದ್ಧ ಕರ್ಮ ಕರಣ ಅಂತನ್ನೋದು ನಮಗೆ ಎದ್ರ ಮೇಲೆ ಅಫೆಕ್ಟ್ ಆಗ್ತದ ಅಂತ ಅನ್ನೋದೊಂದು ಪ್ರಶ್ನೆ ಅದ. ಈಗ ವಿಚಾರ ಮಾಡ್ರಿ, ಇದನ್ನ ಅಂಡರ್ಲೈನ್ ಮಾಡ್ಕೋಬೇಕು,
ಇಲ್ಲಿಟ್ಕೋಬೇಕು ಅಂದ್ರೆ ತಲೆಶೂರಿ ಒಳಗಲ್ಲ, ತಲೆ ಒಳಗ ಎಲ್ಲಿಟ್ಕೋಬೇಕು ಅಂತಂದ್ರೆ ಏನು ಆಲೂರ ಹಚ್ಚಾರ ಇಲ್ಲಿ ಅನ್ಕೊಳ್ಳಿ, ತಲೆಶೂರಿ ಅಂತ ತಿಳ್ಕೊಬೇಡ್ರಿ, ಇಲ್ಲಿ ಇಟ್ಕೋಬೇಕು ಅಂತ ಅರ್ಥ. ಎಲ್ಲಿಟ್ಕೋಬೇಕು? ನಾವು ಎಷ್ಟೆಷ್ಟು ನಿಷಿದ್ಧ ಕರ್ಮಗಳನ್ನ ಮಾಡ್ತಿರ್ತೀವೋ ಅಷ್ಟಷ್ಟು ಅಷ್ಟಷ್ಟು ಭಗವಂತನ ಅಪ್ರೀತಿಯನ್ನ ಸಂಪಾದನೆ ಮಾಡ್ತೀವಿ. ಭಗವಂತನ ಅಪ್ರೀತಿಯನ್ನ ಸಂಪಾದನೆ ಮಾಡಿದಷ್ಟು ಅವನ ತತ್ವ, ಭಗವತ್ ತತ್ವದ ನಿಶ್ಚಯ ಪ್ರತಿಬಂಧಕ ಆಗ್ತದ. ಅರ್ಥ ಆಯ್ತಾ ಹೇಳಿದ್ದು? ಭಗವತ್ ತತ್ವ ನಿಶ್ಚಯ ಆಗ್ಬೇಕು ನಮಗ. ಭಗವಂತ ಸರ್ವೋತ್ತಮ, ಸರ್ವಸ್ವಾಮಿ, ಸರ್ವರಕ್ಷಕ ಅಂತ ನಾವು ತತ್ವ ನಿಶ್ಚಯ ಆಗ್ಬೇಕು. ಈ ತತ್ವ ನಿಶ್ಚಯ ಆಗಬೇಕಾಗಿದ್ದರೆ ಅವ ಪ್ರೀತನಾಗಬೇಕು. ಅವ ಪ್ರೀತನಾದ ತತ್ವ ನಿಶ್ಚಯ ಆಗ್ತದೆ. ಅವ ಪ್ರೀತಿ ಆಗದೆ ಇರ್ಲಿಕ್ಕೆ ಕಾರಣ ಏನು ಅಂದ್ರೆ ನಾನು ಮಾಡಿದ ನಿಷಿದ್ಧ ಕರ್ಮಗಳು. ಅರ್ಥ ಆಯ್ತಾ? ಈಗ ಹಿಂಗ್ ಬರ್ಕೊಳ್ರಿ. ಏನ್ ಬರ್ಕೋಬೇಕು ಅಂದ್ರೆ ನಾವು ಮಾಡುವ ನಿಷಿದ್ಧ ಕರ್ಮಗಳಿಂದ ಭಗವಂತನು ನಮ್ಮ ಮೇಲೆ ಅಪ್ರೀತನಾಗುತ್ತಾನೆ. ಅದರಿಂದಾಗಿ ವಿಷ್ಣು ತತ್ವದ ನಿಶ್ಚಯವು ಆಗದೆ ಹೋಗುತ್ತದೆ. ಯಾಕೆ ನನಗ ಭಗವಂತನ ಸರ್ವೋತ್ತಮತ್ವದ ವಿಷಯದಲ್ಲಿ ದಾರ್ಢ್ಯ ಬರ್ತಿಲ್ಲ? ಯಾಕೆ ನನಗೆ ಭಗವಂತ ಜಗದ್ರಕ್ಷಕ ಅನ್ನೋ ವಿಷಯದಲ್ಲಿ ದಾರ್ಢ್ಯ ಬರ್ತಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಬೇರೆ ಏನೂ ಇಲ್ಲಪ್ಪ, ನೀನು ಮಾಡುವ ನಿಷಿದ್ಧ ಕರ್ಮಗಳೇ ಅದಕ್ಕೆ ಕಾರಣ, ಇನ್ನೇನು ಇಲ್ಲ. ಆದ್ದರಿಂದ ನಿಷಿದ್ಧಾನಿ ಜ್ಞಾನರೋಧಯ ಅಂತ ಆಚಾರ್ಯ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಬಹಳ ವಿಚಿತ್ರ. ನಿಷಿದ್ಧಾನಿ ಜ್ಞಾನರೋಧಯ ಏನಂದ ಅನುವ್ಯಾಖ್ಯಾನದಾಗ? ನಿಷಿದ್ಧ ಕರ್ಮಗಳು ಜ್ಞಾನಕ್ಕೆ ಪ್ರತಿಬಂಧಕವಾಗಿ ಬಿಡುತ್ತಾವ. ಅದಕ್ಕೆ ನಿಷಿದ್ಧಾನಿ ಜ್ಞಾನರೋಧಯ ಅಂದ್ರೆ ನಾವು ಮಾಡುವ ನಿಷಿದ್ಧ ಕರ್ಮಗಳೇ ನಮಗೆ ಜ್ಞಾನ ಪ್ರತಿಬಂಧಕವಾಗ್ತಾ ಇವೆ. ನಮಗಿದು ಅರ್ಥ ಆಗ್ತಿಲ್ಲ, ಎಷ್ಟು ಹೇಳಿದ್ರು ತಲೆಗೆ ಹೋಗ್ತಿಲ್ಲ. ಮತ್ ನಿಷಿದ್ಧ ಕರ್ಮ ಮಾಡ್ತೀವಿ, ಮತ್ ಪಾಠಕ್ಕೆ ಕೊಡ್ತೀವಿ, ಮತ್ ಕೇಳ್ತೀವಿ, ಅಲ್ರಿ ಸರ ಹಿಂಗ್ರಿ ಮತ್ ಕೇಳ್ತೀವಿ. ಅಲ್ಲೋ ನೀ ನಿಷಿದ್ಧ ಕರ್ಮ ಮಾಡದೇ ಹೋದ್ರೆ, ನೀ ಮಾಡ್ಕೋತಿದ್ರ ಎಷ್ಟು ಪಾಠ ಹೇಳಿದ್ರೆ ಅರ್ಥ ಆಗಕ್ಕೆ ಹೇಳೋಣಂತ. ಅದರಿಂದ ನಿಷಿದ್ಧ ಕರ್ಮಗಳನ್ನ ಬಿಡ್ರಿ ಅಂದ್ರ ಮಾತ್ರ ತತ್ವ ನಿಶ್ಚಯ ಆಗ್ತದ. ಇಲ್ರಿ ನಾವು ನಿಷಿದ್ಧ ಕರ್ಮ ಮಾಡ್ಕೋತಿದ್ರು ನಮ್ಗೆ ತತ್ವ ತಿಳಿದಂಗಾಗಿರ್ತದ, ಹಾರಿ ಹೋಗ್ತದ, ಅದು ಉಳಿಯುವುದಿಲ್ಲ. ಎಷ್ಟು ನೆನಪಿಟ್ಕೊಂಡ್ಬಿಡ್ರಿ. ಅದಕ್ಕೆ ಆಯ್ತಾ? ಮುಂದ ರಮಾ ಬ್ರಹ್ಮ ನಿಷಿದ್ಧ ಕರ್ಮ ಕರಣಂ ವಿಹಿತಸ್ಯ ಚ ವರ್ಜನಂ. ಇನ್ನು ಮತ್ತೊಂದದ ಏನು? ವಿಹಿತವಾದ ಕರ್ಮಗಳನ್ನು ಬಿಡುವುದು. ಮಾಡು ಅಂತ ಹೇಳಿದ ಸಂಧ್ಯಾವಂದನೆ ಬಿಟ್ಬಿಡೋದು, ದೇವ್ರ ಪೂಜಾ ಬಿಟ್ಬಿಡೋದು, ಏಕಾದಶಿ ಬಿಟ್ಬಿಡೋದು, ಉಪವಾಸ ವನವಾಸ ಎಲ್ಲ ಬಿಟ್ಬಿಡೋದು, ಮಾಡಂತ ಹೇಳಿದ್ದನ್ನ. ಇವು ಎಲ್ಲವೂ ಕೂಡ ನಮಗೆ ಕೊಡ್ತವೆ, ಅದು ಪ್ರತಿಬಂಧಕವೇ. ಆಯ್ತಾ? ತ್ಯಾಗ ಸ್ಥಿತಿ ಯೋಗಿ ಹರೇಹಿ. ಇನ್ ನಾಲ್ಕನೇದೇನಪ್ಪಾ ಅಂದ್ರೆ ಚತುರ್ಥೋ ಅಯೋಗ್ಯ ಪೂರುಷೇ ಉಪದೇಶ ಕೇಶವಸ್ಯ ಅಯೋಗ್ಯ ಪೂರುಷೇ ಉಪದೇಶ. ಅಯೋಗ್ಯರಿಗೆ ಭಗವಂತನ ಬಗ್ಗೆ ಉಪದೇಶ ಮಾಡೋದು, ಭಗವಂತನ ಬಗ್ಗೆ ಹೇಳ್ಕೋತ ಹೋಗ್ಬಿಡೋದು ಅಯೋಗ್ಯರಿಗೆ. ಏನಂತ ಮಾಡೇ ಮಾಡ್ತಾರ, ಫಸ್ಟ್ ಮಾಡ್ತಾರ. ಅವ್ರಿಗೆ ಗೊತ್ತದ ಇದ್ರೊಳಗೆ ಮಜಾ ಬರ್ತದ ಅಂತ ತಿಳ್ಕೊಂಡು ಹೆಂಗೆ ಬರ್ತಾರ, ಬಿಡುದಿಲ್ಲ. ಮತ್ತ ರಾಹು ಬರ್ಲಿಲ್ಲ ಅಮೃತ ಕುಡಿಬೇಕಂತ ಹೇಳಿ, ರಾಹು ಅಮೃತ ಕುಡಿಬೇಕಂತ ಬರ್ಲಿಲ್ಲ, ಹಂಗ ದೃಷ್ಟಾಂತ. ಅಲ್ಲ, ನೀವೇನಂದ್ರಿ ಅಯೋಗ್ಯರಿಗೆ ಉಪದೇಶವನ್ನ ಮಾಡುವುದು ಇದು ಭಗವಂತನ ತ್ಯಾಗಕ್ಕೆ ಕಾರಣ ಅಂತ ಅನ್ನೋದಾದ್ರೆ, ಹಂಗಾರ ಚತುರ್ಮುಖ ಬ್ರಹ್ಮದೇವರು ವಿರೋಚನ ಎಂಬುವಂತಹ ಅಸುರನಿಗೆ ಪಾಠ ಹೇಳಿದ್ರು. ಮತ್ತ ಅಯೋಗ್ಯರಿಗೆ ಉಪದೇಶ ಆಗ್ಲಿಲ್ವೇನದು ಅಂತ ಒಂದು ಪ್ರಶ್ನೆ ಬರ್ತದೆ. ಅದ ಮುಂದೆ ಉಪನಿಷತ್ನಾಗ ಬರ್ತದೆ, ಬಹಳ ದೂರ ಏನಿಲ್ಲ, ಮುಂದಿನ ಉಪನಿಷತ್ನಾಗ ಬರ್ತದೆ. ಇಬ್ರು ಹೋಗಿದ್ರಂತ ಪಾಠಕ್ಕೆ, ಇಂದ್ರದೇವರು ವಿರೋಚನ ಇಬ್ರು ಹೋಗಿದ್ರು. ಪ್ರಹ್ಲಾದರಾಜರ ಮಕ್ಕಳು ಆಮೇಲೆ ಇಂದ್ರದೇವರು ಇಬ್ರು ಸತ್ಯಕ್ಕೆ ಸೇರ್ಕೊಂಡು ಹೋಗ್ಯಾರ ಪಾಠಕ್ಕೆ. ಇಬ್ರು 100 ವರ್ಷ 200 ವರ್ಷ ಅಲ್ಲೇ ಕುತ್ಕೊಂಡು ಪಾಠ ಹೇಳ್ಯಾರ, ಅಲ್ಲೇ ಕುತ್ಕೊಂಡು ಪಾಠ ಕೇಳ್ಯಾರ. ಹಿಂಗ ಮತ್ತ ಅಯೋಗ್ಯರಿಗೆ ಪಾಠ ಹೇಳಬಾರದು ಅನ್ನೋದಾದ್ರೆ ಸ್ವತಃ ಬ್ರಹ್ಮದೇವರೇ ಅಯೋಗ್ಯರಿಗೆ ಪಾಠ ಹೇಳಿದ್ರಲ್ಲಪ್ಪ ಮತ್ತ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ ಶ್ರೀಮದಾಚಾರ್ಯರು. ಯಥಾ ಶಾಸ್ತ್ರೋದಿತ ಕ್ರಮಾತ್, ಶಾಸ್ತ್ರೋದಿತ ಕ್ರಮ ಅನುಸೃತ್ಯ ಉಪದೇಶ ಹೆಂಗ್ ಮಾಡ್ಬೇಕು ಅಂತಂದ್ರ, ಹೆಂಗ್ ಮಾಡಬಾರ್ದು ಅಂತಂದ್ರ ಅಯೋಗ್ಯರಿಗೆ ಶಾಸ್ತ್ರದಲ್ಲಿ ಹೇಳಿದ ಕ್ರಮದಂತೆ ಉಪದೇಶ ಮಾಡಬಾರ್ದು. ಹಂಗ ಮಿಥ್ಯಾಜ್ಞಾನ ಹುಟ್ಟುವುದಕ್ಕೆ ಬೇಕಾದಷ್ಟು ಉಪದೇಶ ಮಾಡಿ, ಯಾರು ಬೇಡಂದಿಲ್ಲ. ಹಾಗಾಗಿ ಚತುರ್ಮುಖ ಬ್ರಹ್ಮದೇವರು
ವಿರಂಚನಿಗೆ ಇದು ಇವರಿಗೆ ವಿರೋಚನಿಗೆ ಉಪದೇಶ ಮಾಡಿದ್ದು ಮಿಥ್ಯಾಜ್ಞಾನ ಹುಟ್ಲಿ ಅಂತ ಮಾಡ್ಯಾರ, ಅದರಿಂದ ದೋಷವೇ ಆಗೋದಿಲ್ಲ. ಅಂದಮೇಲೆ ವ್ಯವಸ್ಥೆ ಇಷ್ಟ ಆಯಿತು. ಅಯೋಗ್ಯರಿಗೆ ಶಾಸ್ತ್ರದಲ್ಲಿ ಹೇಳಿರುವಂತಹ ತತ್ವಗಳನ್ನು ತಿಳಿಸದೆ ಅವರಿಗೆ ಮಿಥ್ಯಾಜ್ಞಾನ ಹುಟ್ಟಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳಿದ್ರೆ ಯಾವ ಬಾಧಕವೂ ಇರೋದಿಲ್ಲ. ಯೋಗ್ಯರಿಗೆ ಮಾತ್ರ ಶಾಸ್ತ್ರದಲ್ಲಿ ಹೇಳಿದ ಕ್ರಮದಂತೆ ಹೇಳಬೇಕು. ಶಾಸ್ತ್ರದಲ್ಲಿ ಹೇಳಿದ ಕ್ರಮದಂತೆ ಅಂದ್ರೆ ಏನ್ರಿ ದೇಸಾಯರ ಅಂತಂದ್ರೆ ಅವರು ಗುರುಪಸಕ್ತಿ ಮಾಡಬೇಕು, ಗುರು ಸೇವಾ ಮಾಡಬೇಕು, ಆಮೇಲೆ ಗುರು ಸೇವಾ ಮಾಡೋ ಜೊತೆಗೆ ಅಧ್ಯಯನದ ಕ್ರಮಗಳೇನು ಹೇಳ್ಯಾರ ಅವನು ಮಾಡಬೇಕು, ಆಮೇಲೆ ವಿಷ್ಣು ಭಕ್ತಿ ಇರ್ಬೇಕು. ಇವೆಲ್ಲ ಒಂದಕ್ಕೊಂದೊಂದು ಸೇರ್ಕೋತ ಹೋಗ್ತಿರ್ತಾವ. ಅರ್ಥ ಆಯ್ತಾ? ಅದಕ್ಕೆ ಮುಂದೆ ಹೇಳಿದ್ರು ಏನು ಉಪದೇಶ ಕೇಶವಸ್ಯ ಯಥಾಶಾಸ್ತ್ರೋದಿತ ಕ್ರಮಾತ್. ಮತ್ತೆ ಇದರ ಜೊತೆಗೆ ಇನ್ನೊಂದು 4ನೇ ತ್ಯಾಗ ಆಚಾರ್ಯ ಪಿತ್ರೋರನ್ಯತ್ರ ತಥೈವ ಚ ಮಹಾಹೊರತೆ. ಆಚಾರ್ಯರು ಮತ್ತು ತಂದೆ ಅವರನ್ನ ಬಿಟ್ಟು ಬೇರೆ ಕಡೆಗೆ ಮಹಾವ್ರತೆ ಅಂತಂದ್ರ ಈ ಹೋಮ ಯಾವುದದು ಬೃಹತಿ ಸಹಸ್ರ ಹೌತ್ರ ಔದ್ಗಾತೃ ಅಧ್ವರ್ಯವಾಣಿ ತ್ಯಾಗ ಏವ ಚತುರ್ವಿಧ. ಒಂದು ವೇಳೆ ನೀವು ಹೌತೃ ಉದ್ಗತೃ ಅಧ್ವರ್ಯ ಯಾವಗಳನ್ನಾದರೂ ಮಾಡಿದ್ರೆ ಪುರೋಹಿತಿಗೆ ಮಾಡಿಸಿದ್ರೆ ಅದು 4ನೇ ತ್ಯಾಗ ಅಂತ ಕರ್ಸ್ಕೋತದ. ಸರಿ ಆಯ್ತಾ? ಮುಂದೆ ಹೇಳ ನಿನ್ನೆ ಬಂದು ಡೈರೆಕ್ಟ್ ಒಂದ ವಿಷಯ ಪೌರೋಹಿತಿಗೆ ಮಾಡಿಸಿದ್ರೆ ಉಳಿದೆಲ್ಲ ಬಿಟ್ಬಿಡೋದು ನಾನು. ಯಾಕಂದ್ರೆ ನಮ್ಗೆ ತಿಳಿಯೋ ಭಾಷೆದಾಗ ಹೇಳೋಣ ಅಂತ ಒಂದು ಮತ್ ಉಳ್ದು ಹೇಳೋಣ, ಮತ್ ಅದಕ್ಕೆ ಶಬ್ದಾರ್ಥ ಹೇಳ್ಕೂತ್ಕೋಣ. ನಾವು ಪುರೋಹಿತಿಗೆ ಮಾಡಿದ್ರೆ, ನಾವು ಅಯೋಗ್ಯರಿಗೆ ಪುರೋಹಿತಿಗೆ ಮಾಡಿಸಿದ್ರೆ ಅದು ಭಗವಂತನ ತ್ಯಾಗ ಮಾಡಿದಂಗ. ಅರ್ಥ ಆಯ್ತಾ? ಸಾರ ನಿಮಗ್ ಬೃಹತಿ ಸಹಸ್ರ ಬರ್ತದ, ಯಾವನೋ ರೊಕ್ಕ ಕೊಡ್ತೀನಿ ಅಂತ ಅಂದ ಅಂದ್ರೆ ಅಯೋಗ್ಯರಿಗೆ ಮಾಡಿಸಿದಂತೆ ಆಗ್ತದೆ. ಅರ್ಥ ಆಯ್ತಾ? ಹೋಗ್ಬಿಡ್ರಿ ಮುಂದ. ಈ 4 ತ್ಯಾಗಗಳಿಗೆ ಫಲ ಅದ. ಏನ್ 4 ತ್ಯಾಗಗಳಿಗೆ ಫಲ ಅದ ಅಂತಂದ್ರ ಅದರಲ್ಲೂ ತಾರತಮ್ಯ ಕ್ರಮದಲ್ಲಿ ಫಲ ಅದ ಅಂತ ಮತ್ತೆ ಬಹಳ ಚಂದದ. ಮತ್ತೆ ಸುಮ್ನೆ ಇಲ್ಲ. ತ್ಯಾಗದ್ವಯಾತ್ತು ಪ್ರಥಮಾತ್ ಪ್ರಾಪ್ಯತೆ ಅಂಧಂತಮಃ ಕ್ರಮಾತ್ ತೃತೀಯ ನಿರಯ ಪ್ರಾಪ್ತಿಶ್ಚ ಚತುರ್ಥಾನ್ನ ದಿವಂರಜೇತ. ಮೊದಲೇ 2 ತ್ಯಾಗಗಳು ಭಗವದ್ವಿಷಯಕವಾಗಿ ತಪ್ಪು ತಿಳ್ಕೊಳ್ಳೋದು, ಲಕ್ಷ್ಮೀ ಬ್ರಹ್ಮಾದಿಗಳ ವಿಷಯದಲ್ಲಿ ತಪ್ಪು ತಿಳ್ಕೊಳ್ಳೋದು. ಇದರಿಂದ ಅಂಧನ್ ತಮಸ್ಸಿಗೆ ಹೋಗ್ತಾನ ಡೈರೆಕ್ಟ್ ಆಗಿ, ನಡುವು ಸ್ಟಾಪ್ ಸತೆಗಿಲ್ಲ ಅಂತ ಅವ್ಗೆಲ್ಲೂ. ಅರ್ಥ ಆಯ್ತಾ? ತ್ಯಾಗದ್ವಯಾತ್ವ ಪ್ರಥಮಾತ್ ಪ್ರಾಪ್ಯತೆ ಅಂಧಂತಮ ಕ್ರಮಾತ್ ತೃತೀಯಾತ್. ಇನ್ನು 3ನೇದ್ರಿಂದ ನಿರಯ ಪ್ರಾಪ್ತಿ, ನರಕಕ್ಕೆ ಹೋಗ್ತಾನ ಅಷ್ಟೇ. 3ನೇದ್ದು ಅಂದ್ರೆ ಏನ್ರಿ? ನಿಷಿದ್ಧ ಕರ್ಮ ಮಾಡಿಕೊಂಡು ಮತ್ತ ವಿಹಿತ ಕರ್ಮ ಬಿಟ್ಕೊಂಡಿದ್ದ ಅಂದ್ರ ನರಕಕ್ಕೆ ಹೋಗಿ ಜಸ್ಟ್ ವಿಸಿಟ್ ಕೊಟ್ಟು ಬರ್ತಾನಂತ ಸ್ವಲ್ಪ ದಿವಸ ಆದ್ಮೇಲೆ. ಆಮೇಲೆ ಇನ್ನ ಚತುರ್ಥಾತ್ 4ನೇದು ಮಾಡಿದ ಅಂತಂದ್ರ ನ ದಿವಂ ರಜೆ, ತಮ್ಮ ಸ್ವರ್ಗಕ್ಕೆ ಹೋಗೋದಿಲ್ಲ. ಅವ ಹೋಮ ಮಾಡ್ಸ್ಯಾನ, ಅದರಿಂದ ಖರೆ ಏನಾಗಬೇಕಾಗಿತ್ತವ? ಸ್ವರ್ಗಕ್ಕೆ ಹೋಗ್ಬೇಕಾಗಿತ್ತು, ಹೋಗಂಗಿಲ್ಲ. ಮತ್ತೆ ಇಲ್ಲೇ ಹೊಳೆ ಬರ್ತಾನ. ಹೋಗೋದು ಹೊಳೆ ಬರೋದು, ಹೋಗೋದು ಹೊಳೆ ಬರೋದು. ಅದಕ್ಕೆ ತ್ರಿದಿವ ನಿರಯ ಭೂ ಗೋಚರ ನಿತ್ಯಬದ್ಧ ಅಂತ ಕರೆದಿದ್ದಾರೆ. ಮುಗೀತು. ಇನ್ನ ಉಪದಿಷ್ಟೇಪಿ ಯಸ್ತತ್ವೇ ಸಂಶಯಂ ಕುರುತೆ ಪುಮಾನ್ ಸೋಂಧಂತಮೋ ವ್ರಜೇದನ್ಯೋ ನಿರಯಾಯೈವ ಗಚ್ಚತಿ. ಬಹಳ ಚಂದದ್ರಿ. ಯಾರು ಉಪದೇಶ ಮಾಡಿರುವಂತಹ ತತ್ವದ ವಿಷಯದಲ್ಲೂ ಸಂಶಯವನ್ನ ಮಾಡಿಕೊಳ್ಳುತ್ತಾರೋ ಅಂದ್ರ ಸಂಶಯಶ್ಚ ಉಕ್ತ ತತ್ವೇಶು ಅಂತ ಹೇಳಿವಿ 2ನೇ ಭಾಗದಲ್ಲಿ. ಪಾಠ ಹೇಳಿದ ಮೇಲೆ ಸಹಿತ ಮತ್ತೆ ಹೆಂಗ್ರಿ ಏನ್ ಪ್ರಶ್ನೆ ಮಾಡ್ತಾರ ಅಂತ ಹೇಳಿದ್ದೇನೆ ಆಗಲೇ. ಅದಕ್ಕ ಆಚಾರ್ಯರು 2 ಭಾಗ ಮಾಡಿರೋದ್ರೊಳಗ ಏನು ಅಂದ್ರೆ, ಒಂದು ಸಂಶಯ ಇಬ್ಬರು ಪಡ್ತಿರ್ತಾರೆ. ಯಾರು ಪಾಠಕ್ಕೆ ಹೋಗೇ ಇಲ್ಲ, ಬರೇ ಓದ್ಕೊಂಡಾರ, ತಾವು ಓದ್ಕೊಂಡು ಸಂಶಯ ಮಾಡ್ಕೊಳಿಗತ್ತಾರ ಅಂಥವ್ರೊಬ್ರು. ಪಾಠಕ್ಕೆ ಹೋಗಿ ಸಂಶಯ ಮಾಡ್ಕೊಂಡ್ರ ಅಂಥವ್ರೊಬ್ರು. ಇವರಿಬ್ಬರೊಳಗೆ ಯಾರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕತ್ತಾರ. ಉಪದಿಷ್ಟೇಪಿ ಯಸ್ತತ್ವೇ ಸಂಶಯಂ ಕುರುತೆ ಪುಮಾನ್ ಸೋ ಅಂಧಂತಮೋ ವ್ರಜೇತ ಅನ್ಯಃ ನಿರಯ ಇವ ಗಚ್ಚತಿ. ಭಾರಿ ವಿಚಿತ್ರ. ಅರ್ಥ ಆಯ್ತಾ ಹೇಳಿದ್ದೆ ಅಂತ? ಗುರುಗಳ ಕಡೆ ಪಾಠಕ್ಕೆ ಬಂದಾನ. ಪಾಪ ಗುರುಗಳ ಪಾಠ ಹೇಳ್ಯಾರ, ಎಲ್ಲ ತಿಳಿಸಿಕೊಟ್ಟಾರ. ಎಲ್ಲ ಆದ್ಮ್ಯಾಲೂ ಮತ್ತ ಸುಮ್ ಕೂಡ್ರಿ, ಏನ್ ಬರೀ ಇಂಥವು ಪುರಾಣದಾಗ ಬರೀ ಇಂಥ ಹೇಳ್ತಿರ್ತೀರಿ ಒಳ್ಳಾಗಿ ಹೇಳೋರು ಅಂತೇಳಿ ಅವ್ನು ಹೇಳಿದ್ದಷ್ಟು ಸಂಶಯ ಮಾಡಿ ಬಿಟ್ಟ ಅಂತಂದ್ರೆ ಅವ ಅಂಧನ್ ತಮಸ್ಸಿಗೆ ಹೋಗ್ತಾನೆ. ಇನ್ನೊಬ್ಬ ಪಾಪ ಅವ ಗುರುಗಳ ಕಡೆ ಹೋಗೇ ಇಲ್ಲ, ಪುಸ್ತಕ ಹಿಡ್ಕೊಂಡು ಕೂತ್ ಬಿಟ್ಟಾನ, ಇನ್ನೇನೋ ಸಂಶಯ ಬರ್ಲಿಕ್ಕತ್ತಾವ. ಹಂಗ ಪುಸ್ತಕ ನಾವ ಹಿಡ್ಕೊಂಡು ಕೂತ್ ಓದಿದಾಗ ಸಾಕಷ್ಟು ಸಂಶಯ ಬರ್ತಾವ. ಗುರುಗಳ ಕಡೆ ಹೋಗಿ ಬಂದ್ಮೇಲೆ 1-2 ಬರ್ತಿರ್ತಾವ. ಅವ್ರ ಕಡೆ ಹೋಗಿ ಬಂದ್ಮೇಲೆ ನಾವ ಸ್ವಂತ ಓದ್ಕೋತ ಕೂತ್ಕೊಂಡ್ರೆ ಜಾಸ್ತಿ ಬರ್ತಿರ್ತಾವ. 2 ಮಾಡದೇ ಇದ್ರೆ ಏನೂ ಸಂಶಯ ಬರಂಗಿಲ್ಲ. ಅದಕ್ಕೆ ಏನೂ ಬರದೇ ಇದ್ದಂಗೆ ಇರ್ಬೇಕು ಅಂತಂದ್ರೆ ಓದ್ದೇ ಇರೋದೇ ಚಲೋ ಉತ್ತರ ಅನಿಸ್ತದೆ. ರಾಜಮಾರ್ಗ. ಆದ್ದರಿಂದ ಅದಕ್ಕೆ ಮುಂದೆ ಹೇಳಿದ್ರು ತೃತೀಯ. ಇನ್ನ
ಉಪದಿಷ್ಟೇಪಿ ಯಸ್ತತ್ವೇ ಸಂಶಯಂ ಕುರುತೆ ಪುಮಾನ್ ಸ್ವಂಧಂತಮೋರ್ಜೇದನ್ಯೋ ನಿರ್ಯಾಯವಚ್ಚತಿ. ಉಪದೇಶ ಮಾಡಿದ ತತ್ವದಲ್ಲೂ ಸಂಶಯ ಪಟ್ರೆ ಅನಂತಮಸಿಗೆ ಹೋಗ್ತಾನೆ. ಉಪದೇಶ ಮಾಡೇ ಇಲ್ಲ, ಹಂಗೆ ಅದೇನೋ ಅಂತಾರಲ್ಲ ಅದಕ್ಕೆ, ಮತ್ತೆ ತಾನೇ ಓದ್ಕೊಂಡ ಪುಸ್ತಕ ತಗೊಂಡು ಗಡಬಡ ಗಡಬಡ ಸಂಶಯ ಬಂದದ, ಅವ ನರಕಕ್ಕೆ ಹೋಗ್ತಾನೆ, ಅಷ್ಟ ಕೆಲಸ. ಸಯೇವ ಭಗವಾನ್ ವಿಷ್ಣು. ಅಲ್ರಿ ಇಲ್ಲೇನ್ ಮಾಡ್ಲಿಕ್ಕತ್ತೀರಿ ನೀವು? ಈಗ ಇದನ್ನೆಲ್ಲ ಯಾಕೆ ಹೇಳ್ಬೇಕಾತು ಅಂತ ಪ್ರಶ್ನೆ ನಮಗೆ. ಇದೆಲ್ಲ ಯಾಕೆ ಹೇಳ್ಬೇಕಾತು ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಸಯೇವ ಭಗವಾನ್ ವಿಷ್ಣು ಏತೈಹಿ ದೋಷೈಹಿ ವಿನಾ ಯದಿ ಜ್ಞಾಯತೆ. ಈ ಹಿಂದೆ ಹೇಳಿದ 4 ದೋಷಗಳಿಲ್ಲದೇನೆ ನೀವು ಭಗವಂತನನ್ನ ತಿಳ್ಕೊಂಡದ್ದಾದ್ರೆ ಆಗ ಮುಕ್ತಿದ ಸಾಕ್ಷಾತ್ ಮೋಕ್ಷವನ್ನ ಕೊಡ್ತಾನೆ ಪರಮಾತ್ಮ. ಅಂದ್ರೆ ನಮಗ ಭಗವಂತನ ಪ್ರಸಾದ ಆಗದೆ ಇರುವುದಕ್ಕೆ, ಮುಕ್ತಿಯು ನಿಧಾನವಾಗುವುದಕ್ಕೆ ಇಷ್ಟು ಕಾರಣಗಳಿವೆ ಅಂತ ತಿಳಿಸಿಕೊಟ್ಟಂತೆ ಆಯ್ತು. ಈಗ ನಮ್ಮ ಜವಾಬ್ದಾರಿ ಬಂತೀಗ ಅದಕ್ಕೆ. ಅಂದ್ರೆ ಶಾಸ್ತ್ರದ ಜವಾಬ್ದಾರಿ ಮುಗಿದು ಹೋತು. ನೋಡಪ್ಪ, ನಾ ಹೇಳೋದು ಹೇಳೀನಿ, ಡಾಕ್ಟರ್ ಔಷಧ ಚೀಟಿ ಬರೆದು ಕೊಟ್ಟು ಬಿಸಿನೀರು ತಗೋ, ಕರೆದ ತಿನ್ಬೇಡ, ಗಾಳ್ಯಾಗ ಅಡ್ಡಾಡಬೇಡ, ಇಷ್ಟೆಲ್ಲ ಹೇಳಿ ಮುಗಿಸ್ಬಿಟ್ರು. ಇನ್ನು ಮುಂದಿಂದ ನಿಮ್ ಕೈಯಾಗದ, ಅಡ್ಡಾಡ್ತಿರೋ ಬಿಡುತ್ತಿರೋ ಮಾಡ್ತಿರೋ ನಿಮ್ ಬಿಟ್ಟದ್ದು. ಅಂದಮೇಲೆ ಈ ಯಾವ ದೋಷಗಳು ಇಲ್ಲದೆ ಹೋದ ಪ್ರಸಂಗದಲ್ಲಿ ಮಾತ್ರ ಆತ ನಮ್ಮ ಮೇಲೆ ಅನುಗ್ರಹ ಮಾಡಿ ಮೋಕ್ಷವನ್ನ ಕೊಡ್ತಾನೆ. ಸಯೇವ ಭಗವಾನ್ ವಿಷ್ಣು ಏತೈಹಿ ದೋಷೈಹಿ ವಿನಾ ಯದಿ ಜ್ಞಾಯತೆ ಮುಕ್ತಿದ ಸಾಕ್ಷಾತ್ ನಾತ್ರ ಕಾರ್ಯ ವಿಚಾರಣ. ಈ ವಿಷಯದಲ್ಲಿ ವಿಚಾರಣೆ ಇಲ್ಲ. ವಿಚಾರಣೆ ಇಲ್ಲ ಅಂದ್ರೆ ಸಂಶಯವಿಲ್ಲ ಅಂತ ಅರ್ಥ ಅದಕ್ಕೆ. ಯದಿ ಜ್ಞಾನಂ ನಾತಿಪಕ್ವಂ ಸರಾಗಂಚ ಮನೋಭವೇ ತದಾ ಸ್ವರ್ಗಾದಿ ಲೋಕಾಪ್ತಿ ಸಂಶಯಶ್ಚೇತ್ ಕ್ವಚಿತ್ ಕ್ವಚಿತ್ ಆವೃತ್ತಿರೇವ ಸಂಸಾರೇ ಯಾವನ್ನಿಸ್ಸಂಶಯೋ ಭವೇತ್. ತುಂಬಾ ಇಂಪಾರ್ಟೆಂಟ್ ಆದ ಮಾತು ಹೇಳ್ತಾರೆ ಶ್ರೀಮದಾಚಾರ್ಯರು. ಯದಿ ಜ್ಞಾನಂ ನಾತಿಪಕ್ವಂ, ನಿನಗೆ ಜ್ಞಾನ ಪಕ್ವವಾಗದೇ ಇದ್ದರೆ, ಜ್ಞಾನ ನಿನಗೆ ಪಕ್ವವಾಗದೇ ಇದ್ದರೆ, ಸರಾಗಂಚ ಮನೋಭವೇತ್, ಇನ್ನೂ ನಿನ್ನ ಮನಸ್ಸಿನಲ್ಲಿ ಸಂಸಾರ ವಿಷಯದಲ್ಲಿ ರಾಗವಿದ್ದರೆ, ಇನ್ನೂ ನನಗೆ ಸಂಸಾರದ ವಿಷಯದಲ್ಲಿ ರಾಗದ, ಇಷ್ಟೆಲ್ಲಾ ಶ್ರಮ ಪಟ್ಟಿವಿ, ತಪಸ್ ಮಾಡೀವಿ, 4 ದಿವಸ ಸ್ವರ್ಗದಾಗ ಇದ್ದು ಹೋಗೋದು ಬ್ಯಾಡ ಏನ್ರಿ ಅಂತ ಹಿಂಗ ಮನಸ್ಸು ಬಂದಿದ್ರ, ತಿಳಿತಿಲ್ಲೋ ಏನಂತ ಹೇಳಿದ್ದು, ಅವ ಏನಾಗ್ತದ ತದಾ ಸ್ವರ್ಗಾದಿ ಲೋಕಾಪ್ತಿ, ಆಗ ಅವ ಏನಾಗ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ. ವಿಚಾರ ಮಾಡ್ರಿ, ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಅದ, ಶ್ರೀಮದಾಚಾರ್ಯ ಶಾಸ್ತ್ರ ಓದ್ಯಾನ, ಎಲ್ಲಾ ಮಾಡ್ಯಾನ, ಆದ್ರ ಮನಸ್ಸಿನೊಳಗೆ ಇನ್ನೂ ಸಂಸಾರದಲ್ಲಿ ರಾಗ ಅದ. ಎಲ್ಲೋ ಒಂದು ಮೂಲ್ಯಾಗ ಸಂಸಾರಕ್ಕ ಮತ್ತೆ ಎಷ್ಟು ಚಂದ ಇರ್ತದೆ ಸ್ವರ್ಗ ಅಂತ ಹಿಂಗೊಂಚೂರು ಏನ್ರ ಆಶಾ ಬಂದಿತ್ತು ಅಂತಂದ್ರೆ ಅವ ಸ್ವರ್ಗಕ್ಕೆ ಹೋಗ್ತಾನೆ. ಎಲ್ಲಿವರೆಗೆ ಜ್ಞಾನ ಯದಿ ಜ್ಞಾನಂ ನಾತಿ ಪಕ್ವಂ ಸರಾಗಂಚ ಮನೋಭವೇತ್. ಸರಾಗ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಇದು ಆಸಕ್ತಿ. ಆಸಕ್ತಿಯಲ್ಲಿ ಸ್ವರ್ಗಾದಿ ವಿಷಯಗಳಲ್ಲಿ ನಿಮಗೆ ಇನ್ನೂ ಆಸಕ್ತಿ ಇದ್ರೆ ಆಗ ತದಾ ಸ್ವರ್ಗಾದಿ ಲೋಕ, ಸ್ವರ್ಗಕ್ಕೆ ಹೋಗ್ತೀರಿ. ಸಂಶಯಶ್ಚೇತ್ ಕ್ವಚಿತ್ ಕ್ವಚಿತ್, ಇನ್ನೂ ಸಂಶಯ ಇತ್ತು ಅಂತ ಇಟ್ಕೊಳ್ರಿ. ಎಲ್ಲಿ ಇವನಿಗೆ ಹಿಂದೆ ಹೇಳಿದ ವಾಯುದೇವರ ಜೀವೋತ್ತಮತ್ವದ ವಿಷಯದಲ್ಲಿ, ಭಗವಂತನ ಸರ್ವೋತ್ತಮತ್ವದ ವಿಷಯದಲ್ಲಿ ಕ್ವಚಿತ್ ಕ್ವಚಿತ್ ಸಂಶಯವಿದ್ದರೆ ಆವೃತ್ತಿರೇವ ಸಂಸಾರೇ, ಮತ್ತೆ ಸಂಸಾರಕ್ಕೆ ಬರ್ತಾನಂತ ಹೊಳ್ಳಿ. ಅಂದ್ರೆ ಸಂಶಯ ಪಟ್ಕೊಂಡ್ರೆ ಹೊಳಿ ಬರ್ತಾನೆ, ಆಶಾ ಇಟ್ಕೊಂಡ್ರೆ ಸ್ವರ್ಗಕ್ಕೆ ಹೋಗ್ತಾನ. ಮುಂದೆ ಎಲ್ಲಿ ತನಕ ಹಿಂಗಾಗ್ತದೆ ಅಂದ್ರೆ ಯಾವನ್ ನಿಸ್ಸಂಶಯೋ ಭವೇತ್, ಎಲ್ಲಿವರೆಗೆ ಅವನು ಸಂಶಯ ಪೂರ್ಣ ಹೋಗಂಗಿಲ್ಲ ಅಲ್ಲಿವರೆಗೆ ಅವ ಬರ್ಕೋತ್ ಹೋಗ್ಕೋತ ಇರ್ತಾನೆ. ಇದು ನಮಗೂ ಅನ್ವಯ ಆಗ್ತದೆ. ಅದನ್ನ ಶಾಸ್ತ್ರ ತತ್ವದಲ್ಲಿ ನಾವು ಸಂಶಯ ಮಾಡಿಕೊಳ್ಳುವಷ್ಟು ದಿವಸ ಪುನಃ ಪುನಃ ಹುಡ್ತೀವಿ, ಮತ್ ಹೋಗ್ತೀವಿ ಬರ್ತೀವಿ. ಅಂದ್ರ ಸಂಶಯ ನಿವೃತ್ತಿ ಆಗೋ ತನಕಾನು ಹಿಂಗೆ ಇರ್ತದೆ. ಅರ್ಥಾತ್ ಸಂಶಯ ನಿವೃತ್ತಿ ಆಗೋವರೆಗೂ ಹಿಂಗೆ ಇರ್ತದೆ. ಅದಕ್ಕೆ ಮಹಾದಾಢ್ಯ ಬೇಕು. ಮಹಾದಾಢ್ಯ ಬರಬೇಕು ಅಂದ್ರೆ ಮಹಾವಿಶ್ವಾಸ ಇರಬೇಕು. ಶಾಸ್ತ್ರದಲ್ಲಿ ಮಹಾವಿಶ್ವಾಸ ಇದ್ರೆ ತತ್ವಗಳ ವಿಷಯದಲ್ಲಿ ಮಹಾದಾಢ್ಯ ಬರ್ತದೆ. ದಾಢ್ಯ ಬಂದಾಗ ಪುನಃ ಪುನಃ ಸಂಸಾರಕ್ಕೆ ಬರೋದು ತಪ್ಪಿಸ್ತದೆ. ಇಷ್ಟು ವಿಷಯ ಹೌದು. ಹುಡ್ತಾನೆ, ಸಂಶಯ ನಿವಾರಣೆಗೆ ಪ್ರಯತ್ನ ಮಾಡ್ತಾನ. ಯಾಕಂದ್ರೆ ನಾವು ಅದ್ರ ಬಂದ ನಂಬೋದು ಅವ್ನ ಐಡಿಯಾ ಇರ್ತದೆ, ನಾ ಯಾಕೆ ಬಂದೆ ಅಂತ ತಿಳ್ಕೊಂಡು ಹೇಳಿ, ಸರಿನಾ? ಮತ್ತೆ ಆವೃತ್ತಿರೇವ ಸಂಸಾರೇ ಯಾವನ್ ನಿಸ್ಸಂಶಯೋ ಭವೇತ್ ಪುನರಾವೃತ್ತಿ ಹೀರಂತು ತಮೋಂಧಂ ಮುಕ್ತಿರೇವಚ. ಆಗಲೇ ಏನಂದ್ರಿ ಅಂದ್ರೆ, ಯಾರು ಹೇಳಿದ್ರು ತತ್ವದಲ್ಲಿ ಸಂಶಯ ಮಾಡ್ತಾರೋ, ಪಾಠ ಹೇಳಿದ್ಮೇಲೂ ಅಂತಂದ್ರಿ, ಮತ್ತೆ ಅವ್ರೆಲ್ಲಿ ಅಂಧನ್ ತಮಸ್ಸೆ ಹೋಗ್ತಾರ ಅಂತಂದ್ರಿ. ಅದು ಅಂಧನ್ ತಮಸ್ಸು ಅಂದ್ರೆ ಏನು, ಹೆಂಗದ, ಅದೇನ್ ವಿಚಾರ ಸ್ವಲ್ಪ ಹೇಳ್ರಿ ಅಂತ ಕೇಳ್ತಿದ್ದಾರೆ. ಅಂದ್ರೆ ಈಗ 3 ತರಹದ ಅಧಿಕಾರಿಗಳು, ಸಾತ್ವಿಕರು, ರಾಜಸರು, ತಾಮಸರು, ಅವರು ಎಲ್ಲೆಲ್ಲಿ ಹೋಗ್ತಾರ ಎಂಬ ವಿಷಯ ನಿರೂಪಣೆ ಮಾಡ್ಲಿಕ್ಕೆ ಶುರು ಮಾಡ್ಯಾರ.
ಏನಂತಾರ ನೋಡ್ರಿ. ಹೋಗೋಣಂತೆ. ಹಾ, ಪುನರಾವೃತ್ತಿಹೀನಂತೂ ತಮೋಂಧಂ ಮುಕ್ತಿರೇವಚ. ಎರಡ ನೋ ರಿಟರ್ನ್ ಟಿಕೆಟ್. ಒಂದು ಅಂಧಂತಮಸ್ಸು, ಒಂದು ಮುಕ್ತಿ. ಪುನರಾವೃತ್ತಿಹೀನಂ ಅಂಧಂತಮಃ ಮುಕ್ತಿ ಏವಚ. ಪೂರ್ವಂತು ನಿಸ್ಸುಖಂ ತತ್ರ. ಮೊದಲನೇದೊಳಗ ಒಂದು ಹನಿ ಸತೆಗ್ ಸುಖ ಇಲ್ರಿ. ಅಂಧಂತಮಸ್ಸೊಳಗ ಒಂದು ಹನಿ ಸುಖ ಇಲ್ಲ ನೋಡ್ರಿ, ಎಷ್ಟು ಚಲೋ ಅದ ಪಾಪ. ನಿರ್ದುಃಖಂಚ ಅಪರಮ್ಮತ. ಮೋಕ್ಷದೊಳಗ ಒಂದ್ ಹನಿ ದುಃಖ ಇಲ್ಲ. ಏನ್ ಆಶ್ಚರ್ಯ. ನಾವ್ ಅಂತಿರ್ತೀವಲ್ಲ, ಮನ್ಯಾಗ ಒಂದ್ ಹನಿ ಹಾಲಿಲ್ಲ, ಮನ್ಯಾಗ ಒಂದ್ ಹನಿ ಮೊಸರಿಲ್ಲ ಅಂತಿರ್ತೀವಿ. ಇಲ್ಲಿ ಹೇಳ್ರೋಣ ಅಂತ ಶ್ರೀನಿವಾಸ್, ಯಾರ ಬರೋಣ ಬರೋಬ್ಬರಿ ಫ್ರಿಜ್ನಾಗ ಹಾಲು ಖಾಲಿ ಆಗಿರೋಣ, ಮನ್ಯಾಗ ಒಂದ್ ಹನಿ ಹಾಲಿಲ್ಲ ನೋಡ್, ಮನೆಗೆ ಇಷ್ಟು ಮಂದಿ ಬಂದಾರ ಅಂತ ಅಂತಿರ್ತೀವಿ. ಇಲ್ಲ, ಹಂಗ ಒಂದ್ ಹನಿ ಸುಖ ಇಲ್ಲದೆ ಇರುವಂತಹದ್ದು ಅಂದ್ರೆ ಅಂಧಂತಮಸ್ಸು. ಒಂದ್ ಹನಿಯೂ ದುಃಖ ಇಲ್ಲ, ಒಂದ್ ಹನಿಯೂ ದುಃಖವಿಲ್ಲದೆ ಇರುವಂತಹದ್ದು ಮೋಕ್ಷ. ಆಯ್ತಾ. ನಿಶೇಷ ಗುಣಹೀನಂಚ ಪೂರ್ವಂ ನಿರ್ದೋಷಕಂ ಪರಂ. ಒಂದನೇದ್ರಲ್ಲಿ ನಿಶೇಷ ಗುಣಹೀನ, ಒಂದೂ ದೋಷ ಇರುವುದಿಲ್ಲ. ಇನ್ನ ಎರಡನೇದ್ದು ನಿರ್ದೋಷಕಂ ಪರಂ, ಒಂದೂ ದೋಷ ಇರುವುದಿಲ್ಲ. ಮುಕ್ತಿಗೆ ಹೋದವನಲ್ಲಿ ಒಂದೂ ದೋಷ ಇರುವುದಿಲ್ಲ, ಅಂಧಂತಮಸ್ಸಿಗೆ ಹೋದವನಲ್ಲಿ ಒಂದೂ ಗುಣಗಳಿರುವುದಿಲ್ಲ. ವಿಮಿಶ್ರಗತಯಸ್ತ್ವನ್ಯಾ ಪುನರಾವೃತ್ತಿ ಸಂಯುತಾ. ಇನ್ನು ವಿಮಿಶ್ರಗತಯ ಇದ್ದಾರೆ. ವಿಮಿಶ್ರಗತಯ ಅಂದ್ರೆ ಎರಡೂ ಕೂಡ್ಕೊಂಡವರು. ಅವರೇನ್ ಮಾಡ್ತಾರ ಅಂದ್ರೆ ಮೋಕ್ಷಕ್ಕೂ ಅಂಧಂತಮಸ್ಸಿಗೂ ಹೋಗದೆ ಪುನರಾವೃತ್ತಿ ಸಂಯುತ ಮತ್ತಿಲ್ಲೇ ಬರುವಂಥವ್ರು ಇರ್ತಾರ. ಗೊತ್ತಾಯ್ತಾ? ಅವರಿದ್ದಾರೆ ಅಂಥವ್ರು, ಅವರೇ ರಾಜಸ ಜೀವರಾಶಿಗಳು ಅಂತ ಕರ್ಸ್ಕೊತಾರೆ. ಇನ್ನ ಅಸುರ ದೇವತಾ ಮರ್ತ ಯೋಗ್ಯ ಏತೇಷು ಚಕ್ರಮಾತ್. ನೋಡ್ರಿ ಎಷ್ಟು ಚಂದ ಹೇಳ ಶ್ರೀಮದಾಚಾರ್ಯ. ಇದಕ್ಕೆ ಯಾರ್ಯಾರು ಕ್ರಮವಾಗಿ ಇದ್ದಾರ ಅಂತ ಕೇಳಿದ್ರೆ, ಅಸುರರು, ದೇವತೆಗಳು, ಮರ್ತ್ಯಾಹ, ಮನುಷ್ಯರು, ಇವರೇ ಕ್ರಮವಾಗಿ ಈ ಮೂರಕ್ಕೆ ಹೋಗೋರು. ನಚ ತೇಷಾಂ ಸಂಕರೋಸ್ತಿ ಯಥಾ ಯೋಗ್ಯ ಹಿ ತದ್ಗತಿ. ಈ ವಿಷಯದಲ್ಲಿ ಕಲಬೆರಕೆ ಇರುವುದಿಲ್ಲ. ಲೋಕದಲ್ಲಿ ಎಲ್ಲದಕ್ಕೂ ಕಲಬೆರಕೆ ಅದ. ಈ ಅಂಧಂತಮಸ್ಸಿಗೆ ಹೋಗೋರು, ಮುಕ್ತಿಗೆ ಹೋಗೋರು, ನಿತ್ಯ ಸಂಸಾರಗಳ ವಿಷಯದಲ್ಲಿ ಕಲಬೆರಕೆಯೇ ಇಲ್ಲ ಪಾಪ. ಇವರು ಸರ್ವಾತ್ಮನಲ್ಲಿ ಸಾಂಕರ್ಯ ಇಲ್ಲವೇ ಇಲ್ಲ. ಅವರವರಲ್ಲೇ ಹೋಗ್ಬೇಕು. ಎಷ್ಟು ಆಶ್ಚರ್ಯದ ನೋಡ್ರಿ. ಎಲ್ಲಿ ಬೇಕಲ್ಲಿ ಕಲಬೆರಕೆ ಮಾಡ್ತೀವಿ, ಇಲ್ಲಿ ಆಗ್ಲಿಕ್ಕೆ ಆಗುದಿಲ್ಲ ಕಲಬೆರಕೆ ಅಂತ ಶ್ರೀಮದ್ ಆಚಾರ್ಯ. ಅದಕ್ಕ ನಚ ತೇಷಾಂ ಸಂಕರೋಸ್ತಿ ಯಥಾ ಯೋಗ್ಯ ಹಿ ತದ್ಗತಿ. ಮಾನುಷೇಷೋತ್ತಮ ಮುಕ್ತಿಂ ಅಧಮ ನಿರಯಂ ತಥಾ. ಮನುಷ್ಯರಲ್ಲಿ ಉತ್ತಮರಾದವರು ಮೋಕ್ಷಕ್ಕೆ ಹೋಗ್ತಾರೆ, ಮಾನುಷ ಅಧಮರು ನಿರಯಕ್ಕೆ ಹೋಗ್ತಾರೆ. ನಿರಯ ಅಂದ್ರೆ ನರಕಕ್ಕೆ ಹೋಗ್ತಾರೆ. ಆಪ್ನುವಂತಿ ಮನುಷ್ಯೇಷು ಮಧ್ಯಮ ಸೃತಿಭಾಗಿನಃ. ಮನುಷ್ಯರಲ್ಲಿ ಮಧ್ಯಮರು ಸೃತಿಭಾಗಿನಃ ಸಂಸಾರಕ್ಕೆ ಬರ್ತಾರೆ ಪುನಃ. ನಿಯಮೋಯಂ ಅಯಂ ನಿಯಮ ಏನು ನಾನ್ಯಥಾ ಸ್ಯಾತ್. ಈ ನಿಯಮ ಏನಾಗ್ತದ, ಇದು ವ್ಯತ್ಯಾಸ ಆಗೋದಿಲ್ಲ. ಅಚ್ಛಿದ್ರತ್ವಂ ಯಥಾ ಭವೇತ್. ಇದು ಅಚ್ಛಿದ್ರ ಅಂದ್ರೆ ಏನು, ನಿರಂತರ ಇದು ನಡ್ಕೋತಿರ್ತದೆ. ಹಿಂಗ 3 ತರಹ ಜೀವರಾಶಿಗಳು ಹುಟ್ಟೋದು, ಸಾಯೋದು. ಕೆಲವರು ಸಾಧನ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ತಾರೆ, ಮತ್ತೆ ಉಳಿದವ್ರು ಒಂದು ಸಾಧನ ಮಾಡ್ಕೋತಾರೆ, ನಿತ್ಯ ಸಂಸಾರಗಳಿರ್ತಾರೆ. ಇದ್ರೊಳಗೇನು ಛಿದ್ರ ವ್ಯತ್ಯಾಸ ಅಂತ ಅನ್ನೋದು ಇರುವುದಿಲ್ಲ. ಛಿದ್ರತ್ವಂ ಯಥಾ ಭವೇತ್. ಇನ್ನ ದೋಷೇ ಅಥವಾ ಗುಣೇವಾಪಿ ತದಾ ದೈತ್ಯಾಸುರಾಪಿ ಸ್ವಾಂ ಗತಿಂ ಸಮಾಯಾಂತಿ ತಾವತ್ ಸಂಸಾರ ಭಾಗಿನಃ. ನೋಡ್ರಿ, ಅಲ್ಲಿವರೆಗೂ ಕೂಡ ಅವರು ಸಂಸಾರದಲ್ಲಿ ಇರ್ತಾರೆ, ತಮ್ ಗತಿ ಹೊಂದೋ ತನಕ. ಯಾರು ದೇವತೆಗಳು ಅವರು ಸಂಸಾರದಲ್ಲಿ, ಅಸುರರು ಅವರು ಸಂಸಾರದಲ್ಲಿ. ಯಾಕ? ಗುಣೇ ದೋಷೇತಿವಾಪಿ ದೈತ್ಯಾಹ ಸುರಾಹ. ಅವರ ಎಷ್ಟು ಗುಣಗಳನ್ನು ಪಡ್ಕೋಬೇಕು, ಎಷ್ಟು ಗುಣಿಗಳಾಗಬೇಕು, ಇವರೆಷ್ಟು ದೋಷಿಗಳಾಗಬೇಕು, ಅಷ್ಟಾಗಬೇಕು. ಅಂದ್ರೆ ಅವರಷ್ಟು ಪುಣ್ಯ, ಇವರಷ್ಟು ಪಾಪ ಮಾಡೋ ತನಕನೂ ಅಲ್ಲೇ ಇರ್ತಾರೆ. ಅಚ್ಛಿದ್ರತ್ವಂಚ ನೈವ ಸರ್ವೈಹಿ ಕದಾಚಿತ್ ಪ್ರಾಪ್ಯತೆ ಯಥಾ. ಎಲ್ಲಾರು ಒಮ್ಮೆ ಪೂರ್ಣ ಸಾಧನ ಮಾಡ್ಕೊಂಡು ಧಡ್ ಅಂತ ಹೋಗ್ಬಿಟ್ರು ಅಂತ ಇರುವುದೇ ಇಲ್ಲ. ಅಚ್ಛಿದ್ರತ್ವಂ ಅಂದ್ರೆ ಪೂರ್ಣವಾದ ಸಾಧನೆಯನ್ನ ಮಾಡ್ಕೊಂಡು ಹೋದ್ರು ಅಂತ ಇರುವುದಿಲ್ಲ. ಸೃಷ್ಟಿ ಸ್ಥಿತಿ ಲಯಾದೀನಾಂ ನೋಚ್ಛೇದಸ್ತೇನ ಕುತ್ರಚಿತ್. ಅನಂತ ಜೀವರಾಶಿಗಳು ಹಿಂಗಿದ್ದೇ ಇದ್ದಾರ ಅನ್ನೋದಕ್ಕೆ ಭಗವಂತನ ಸೃಷ್ಟಿ ಸ್ಥಿತಿ ಲಯಗಳು ನಿರಂತರ ನಡ್ಕೋತವ. ಅದ್ರಾಗೇನು ವ್ಯತ್ಯಾಸ ಆಗುವುದಿಲ್ಲ. ತಸ್ಮಾತ್ ದೋಷಾನ್ ಪ್ರಹಾಯೈವ. ಆದ್ದರಿಂದ ಎಲ್ಲಾ ದೋಷಗಳನ್ನು ಬಿಟ್ಟು ವಿಷ್ಣುಂ ಸರ್ವೋತ್ತಮೋತ್ತಮಂ ಜಾನೀಯಾತ್. ವಿಷ್ಣುವನ ಸರ್ವೋತ್ತಮ ಅಂತ ತಿಳಿಬೇಕು. ತೇನ ಮುಕ್ತಿ ಸ್ಯಾದ್ ಅಪರೋಕ್ಷ ದೃಶೇರನು. ಅಪರೋಕ್ಷ ಜ್ಞಾನಾನಂತರದಲ್ಲಿ ಮೋಕ್ಷವಾಗ್ತದ. ಇಷ್ಟು ಮುಗಿಸಿದ್ರು ವಿಷ್ಣು ಸರ್ವೋತ್ತಮತ್ವದ ವಿಷಯದಲ್ಲಿ ಇಷ್ಟೆಲ್ಲ ತಿಳ್ಕೋಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಮನುಷ್ಯ ಉತ್ತಮರು, ಮನುಷ್ಯ ಮಧ್ಯಮರು, ಮನುಷ್ಯಾಧಮರು ಅಂತ 3 ಭಾಗ. ಮನುಷ್ಯೋತ್ತಮರು ಮೋಕ್ಷವನ್ನು, ಮನುಷ್ಯ ಮಧ್ಯಮರು ನಿತ್ಯ ಸಂಸಾರವನ್ನು, ಮನುಷ್ಯ ಅಧಮರು ಅಂಧಂತಮಸ್ಸನ್ನು ಹೊಂದುತ್ತಾರೆ. ಏನು ಓದ್ಲಿಕ್ಕೆ ಹೊರ್ತೀವಿ? ಈಗ ಪ್ರಾರಂಭ ಮಾಡ್ತೀನಿ, ನಾಳೆ ಹೇಳ್ತೀನಿ. ಈಗೇನ್ ಟೈಮ್ ಆಗ್ಯದ, ನಾಳೆ ಹೇಳ್ತೀನಿ. ಸಯಶ್ಚಾಯಂ ಅಶರೀರ ಪ್ರಜ್ಞಾತ್ಮ ಯಶ್ಚಾಸಾವಾದಿತ್ಯ ಏಕಂ ಏತದಿತ್ಯವೋಚಾಮ.
ಇಲ್ಲಿ ಒಂದು ಎಚ್ಚರ ಕೊಡ್ಲಿಕತ್ತಾರ. ಏನ್ ಕೊಡ್ಲಿಕತ್ತಾರ ಅಂತಂದ್ರೆ, ನಮಗ ಅಕಾಲ ಮರಣ ಅಥವಾ ಸಕಾಲ ಮರಣ ಅಂತ ಎರಡವ. ಅಕಾಲ ಮರಣಗಳಾಗ್ಲಿ ಸಕಾಲ ಮರಣಗಳಾಗ್ಲಿ ಎರಡವ. ಇವು ಎರಡರಲ್ಲೂ ಕೂಡ ಎರಡೂ ನಮಗೆ ಒದಗಿ ಬಂದಾಗ ಒಂದ ಅಕಾಲ ಮರಣ, ಅದು ಒದಗಿ ಬಂತು ಅಂತ ಇಟ್ಕೊಳ್ರಿ. ಅದು ಹಂಗ ಆದಾಗ ನಮ್ಮಲ್ಲಿ ಏನೇನು ದುಷ್ಟ ಶಕುನಗಳು ಕಾಣ್ಲಿಕ್ಕೆ ಪ್ರಾರಂಭ ಮಾಡ್ತಾವ, ದುರ್ನಿಮಿತ್ತಗಳು ಕಾಣ್ತಾವ, ಅದನ್ನು ಹೇಳ್ತಾರ ಮೊದಲು. ಇದು ಆತು ಅಂದ್ರೆ ಇದರ ಪರಿಹಾರಕ್ಕಾಗಿ ಯಾವ ಮಂತ್ರಗಳನ್ನ ಜಪ ಮಾಡಬೇಕು ಅಂತ ಹೇಳಿಕತ್ತಾರ. ಗೊತ್ತಾಯ್ತಾ? ನಂದು ಪೂರ್ಣಾಯುಷ್ಯ ಮುಗ್ದದ, ಏನಪ್ಪಾ 170, 80, 90, 100 ಮುಗಿಲಿಕ್ಕೆ ಬಂದದ. ಆ ಹೊತ್ತಿನೊಳಗೆ ಇಂಥವೇನಾದ್ರೂ ನಮ್ಗ ಸೂಚನೆಗಳಾದ್ರೆ, ನಿಮಿತ್ತಗಳು ಕಂಡ್ರೆ, ಮರಣ ಹತ್ರ ಬಂದದ ಅಂತ ಇಟ್ಟುಕೊಂಡು ಆಗ ಉಳಿದ ಮಂತ್ರಗಳನ್ನ ನಾವು ಪಾರಾಯಣ ಮಾಡಬೇಕಾಗ್ತದೆ. ಈಗೇನ್ ಹೇಳಿಕತ್ತಾರ ಆ ಮಂತ್ರಗಳನ್ನ. ಇಲ್ಲ ಇನ್ನೂ ಗಟ್ಟಿಮುಟ್ಟಿ ಇದ್ದಾನ ಮನುಷ್ಯ, ಇನ್ನೂ 40, 50, ಆ ಹೊತ್ತಿನಲ್ಲೇ ಅವನಿಗೆ ಈ ತರಹದ ಕಾಣಿಸ್ಲಿಕ್ಕತ್ತದ ಅಂದ್ರ ಆವಾಗ ಅಕಾಲ ಮರಣ ಬಂದದ ಅಂತ ಇಟ್ಟುಕೊಂಡು ಅವ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಈ ಮಂತ್ರಗಳನ್ನ ಪಾರಾಯಣ ಮಾಡಿಕೊಂಡು ಅದನ್ನು ಪರಿಹಾರ ಮಾಡ್ಕೋಬೇಕು ಅಂತ ವ್ಯವಸ್ಥೆ ಅದ. ಇದು ಅಕಾಲ ಮರಣ ಮತ್ತು ಸಕಾಲ ಮರಣಗಳು ಎರಡಕ್ಕೂ ಸಂಬಂಧಪಟ್ಟಿರುವಂತಹದ್ದು. ಯಾವ ಮಂತ್ರಗಳು ಹೆಂಗ ಪಾರಾಯಣ ಮಾಡಬೇಕು, ಅದರಿಂದ ಏನಾಗ್ತದ ಎಂಬುದನ್ನು ಎಲ್ಲ ಹೇಳ್ಕೊತ ಹೋಗ್ತಾರ. ಮೊದಲನೇದು ಏನೇನು ಕಾಣಿಸ್ತದೆ ಅದನ್ನ ಹೇಳ್ತಾರ. ಏನಂತಾರ? ಸಯಶ್ಚ ಅಯಂ ಅಶರೀರ ಪ್ರಜ್ಞಾತ್ಮ ಯಶ್ಚಾಸ ಆದಿತ್ಯ ಏಕಂ ಏತತ ಇತ್ಯವೋಚಾಮ. ಹಿಂದೆ ಬಂದದ ಸೂರ್ಯನಲ್ಲಿ ಇರುವಂತಹ ಪ್ರದ್ಯುಮ್ನ ಹಾಗೂ ಶರೀರದಲ್ಲಿರುವಂತಹ ಅನಿರುದ್ಧ, ಇವರಿಬ್ಬರು ಅಭಿನ್ನರು ಅಂತ ಹೇಳಿದ್ದೇನೆ, ಹಿಂದೆ ಪಾಠದಾಗ ಬಂದದ. ಅವರಿಬ್ಬರು ಎಲ್ಲಿದ್ದಾರೆ ಅಂದ್ರೆ, ಪ್ರದ್ಯುಮ್ನನು ನಮ್ಮ ಕಣ್ಣಿನಲ್ಲಿ ಇದ್ದಾನ, ಅನಿರುದ್ಧನು ಹೃದಯದಲ್ಲಿ ಇದ್ದಾನ. ಸಿಂಪಲ್. ಸೂರ್ಯ ಕಣ್ಣಿನಲ್ಲಿ ಇದ್ದಾಗ ಸೂರ್ಯಾಂತರ್ಗತನಾದ ಪ್ರದ್ಯುಮ್ನನು ಕಣ್ಣಿನಲ್ಲೇ ಇರಬೇಕು, ಹೃದಯದಲ್ಲಿ ಇದ್ದವನು ಅನಿರುದ್ಧ. ಇವರಿಬ್ಬರೂ ಕೂಡ ಯಾವಾಗ ಈ ದೇಹವನ್ನ ಬಿಟ್ಟು ಹೊರಡಬೇಕು ಅಂತ ಸಂಕಲ್ಪ ಮಾಡ್ತಾರೋ ಅಂದ್ರೆ ಆಗ ಮರಣ ಸಮಯ ಹತ್ರ ಬಂದದ ಅಂತ ಅರ್ಥ. ತಿಳಿತಾ? ಭಗವಂತ ದೇಹವನ್ನ ಬಿಡೋ ವಿಚಾರ ಮಾಡಿದ್ದಾನೆ ಅಂದ್ರೆ ಮರಣ ಸಮೀಪ ಬಂದಿದೆ ಅಂತ ಅರ್ಥ. ಏನೇನಾಗ್ತದ ಅಂತ ಕೇಳಿದ್ರೆ, ತೌ ಯತ್ರ ವಿಹೀಯೇತೆ ಮಂತ್ರ ಶಬ್ದ ನೋಡ್ಕೋತ ಹೋಗ್ರಿ. ಅವರಿಬ್ರು ಯಾವಾಗ ಇದನ್ನು ಬಿಡಬೇಕು ಅಂತ ವಿಚಾರ ಮಾಡ್ತಾರೋ, ಚಂದ್ರಮ ಇವ ಆದಿತ್ಯೋ ದೃಶ್ಯತೆ, ಆಗ ಸೂರ್ಯ ನಮ್ ಕಣ್ಣಿಗೆ ಹೆಂಗ್ ಕಾಣಿಸ್ತಾನಂದ್ರೆ ಚಂದ್ರ ಕಣ್ಣ್ ಹೆಂಗ್ ಕಾಣಿಸ್ಲಿಕ್ಕೆ ಶುರು ಮಾಡ್ತಾನಂತ. ಏನ್ ಹೆಂಗಂದ್ರೆ ಚಂದ್ರ ಕಣ್ಣ್ ಹೆಂಗ್ ಕಾಣ್ತಾನಂತಂದ್ರೆ, ಬರಿಗಣ್ಣಿನಲ್ಲಿ ನೀವು ಅನಾಯಾಸವಾಗಿ ಚಂದ್ರನನ್ನ ನೋಡಿದಂತೆ ಸೂರ್ಯನ ನೋಡಬಹುದು. ಆ ಕಿರಣಗಳು ನಿಮಗೆ ಬಾಧಕವೇ ಉಂಟು ಮಾಡೋದಿಲ್ಲ. ಆ ಸ್ಟೇಜ್ ನಿಮಗೆ ಬಂದ್ರೆ ಮರಣ ಗ್ಯಾರಂಟಿ ಅಂತ ಅರ್ಥ. ಮರಣ ಗ್ಯಾರಂಟಿ ಅಂತ ಅರ್ಥ, ಸಂದೇಹವೇ ಇಲ್ಲ. ಯಾರನ್ನು ಕೇಳಲೇಬೇಡ್ರಿ. ಮತ್ತೆ ಮಹೇಶಾಚಾರ್ಯ ಚಂದ್ರಮ ಇವ ಆದಿತ್ಯೋ ದೃಶ್ಯತೆ, ಚಂದ್ರಮ ಇವ ಚಂದ್ರನಂತೆ ಸೂರ್ಯ ಕಾಣಿಸ್ತಾನ ಅಂದ್ರೆ ಚಂದ್ರನನ್ನ ಹೆಂಗ ಬರಿಗಣ್ಣಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆಯೋ ಹಂಗ ಸೂರ್ಯನನ್ನೂ ನೀವು ಕಾಣ್ತೀರಿ. ಆ ಕಿರಣಗಳು ನಿಮ್ಮ ಕಣ್ಣಿಗೆ ಏನೂ ಕಾಣಿಸಂಗಿಲ್ಲ. ಅಥವಾ ಭ್ರಾಂತಿ ಹುಡ್ತದ. ಏನ್ ಭ್ರಾಂತಿ ಹುಡ್ತದ ಅಂದ್ರೆ ಸೂರ್ಯನನ್ನೇ ಚಂದ್ರ ಅಂತ ತಿಳ್ಕೊಂಡು ನೋಡ್ಲಿಕ್ಕೆ ಶುರು ಮಾಡ್ತೀರಿ. ಆಯ್ತು, ಮುಗಿತು. ಮಧ್ಯಾಹ್ನನೇ ಪಟ ಮಧ್ಯಾಹ್ನದಾಗ ಚಂದ್ರ ಕಾಣ್ಲಿಕ್ಕೆ ಶುರು ಮಾಡ್ತಾನೆ ನಿಮಗೆ. ಆಯ್ತು ಅಂತ ಅರ್ಥ ಅದಕ್ಕೆ ಅಂತ ಹೇಳ್ತಾರೆ ಶಾಸ್ತ್ರ. ನಮಗೆ ಹೇಳಿಗತ್ತ ನಿಮಗೆ ಹಂಗ ಕಾಣಿಸಿದ ಸೂರ್ಯ ಅಂದ್ರೆ ಮುಗಿತು ಅಂತ ತಿಳ್ಕೊಪ. ಆಮೇಲೆ ನ ರಶ್ಮಯ ಪ್ರಾದುರ್ಭವಂತಿ, ಭಾರಿ ವಿಚಿತ್ರ. ರಶ್ಮಿಗಳು ಪ್ರಾದುರ್ಭಾವ ಆಗುವುದೇ ಇಲ್ಲ ಅಂದ್ರೆ ಅದರ್ಶನ. ಇವನ್ ಕಣ್ಣಿಗೆ ಕಾಣಂಗೇ ಇಲ್ಲ, ರಶ್ಮಿಗಳು ಕಾಣಿಸೋದೇ ಇಲ್ಲ, ಸೂರ್ಯನ ಕಿರಣಗಳು ಕಾಣಿಸುವುದಿಲ್ಲ. ತಿಳಿತೇನೋ? ಮುಂದ ಲೋಹಿನಿ ದ್ಯೌರ್ಭವತಿ ಯಥಾ ಮಂಜಿಷ್ಟಾ, ಆಕಾಶ ಎಲ್ಲ ಇವಂಗ್ ಹೆಂಗ್ ಕಾಣಿಸ್ಲಿಕ್ಕೆ ಶುರು ಮಾಡ್ತದ ಅಂದ್ರೆ ಕೆಂಪು ಕಾಣಿಸ್ಲಿಕ್ಕೆ ಶುರು ಮಾಡ್ತದ. ಕೆಂಪು ಕಾಣಿಸ್ತದ. ಈಗ ನಮಗ್ ಮೋಡಗಳು ನೋಡಿದ್ರೆ ಕಪ್ಪು ಮೋಡ, ಸ್ವಲ್ಪ ಕರಿ ಛಾಯಾ, ನೀಲಿ ಕಾಣಿಸ್ತಿರ್ತದ್ರಿ. ಸಾಯೋ ಟೈಮ್ ಬಂದ್ರೆ ಆಕಾಶ ಎಲ್ಲ ಕೆಂಪ್ ಕಾಣಿಸ್ಲಿಕ್ಕೆ ಶುರು ಮಾಡ್ತದಂತ. ಹೆಂಗ ಅಂದ್ರೆ ಮಂಜಿಷ್ಟಾಹ. ಮಂಜಿಷ್ಟ ಅಂದ್ರೆ ಏನು? ಮೆಹಂದಿ ಹಾಕೊಂಡಾಗ ಹೆಂಗ್ ಬಣ್ಣ ಬಂದಿರ್ತದಲ್ಲ ಆ ಕೆಂಪು ಬಣ್ಣ ಕಾಣಿಸ್ಲಿಕ್ಕೆ ಶುರು ಮಾಡ್ತದಂತ. ಬರ್ದಿಟ್ಕೊಳ್ರಿ, ಮಂಜಿಷ್ಟ ಅಂದ್ರೆ ಮೆಹಂದಿ, ಅದ್ರಂಗ ಕಾಣಿಸ್ಲಿಕ್ಕೆ ಶುರು ಮಾಡ್ತದ. ಪಾಯುಹು ಮುಂದಿನ ಶಬ್ದ. ವ್ಯತ್ಯಸ್ತ ಪಾಯುಹು ಅಂದ್ರೆ ಮಲಮೂತ್ರ ವಿಸರ್ಜಿಸುವಂತಹ ಇಂದ್ರಿಯಗಳು ನಮ್ಮ ಕಂಟ್ರೋಲ್ ತಪ್ಪಿ ಬಿಡ್ತಾವ. ಅವು ತನಿಷ್ಠಕ್ಕೆ ತಾನೇ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾವ, ನಮ್ ಹಿಡಿತಕ್ಕೆ ಬರೋದಿಲ್ಲ. ಗುದದ್ವಾರ ಓಪನ್ ಆಗಿಬಿಡ್ತದ, ಯಾವಾಗ ಬೇಕು ಅವಾಗ ಆಗ್ಲಿಕ್ಕೆ ಶುರು ಆಗ್ತದೆ. ಇದೆಲ್ಲ ಮರಣದ ಸೂಚನೆಗಳಂತ, ಬಹಳ ಡೇಂಜರ್. ವ್ಯತ್ಯಸ್ತ ಪಾಯುಹು. ಕಾಕಕುಲಾಯ ಗಂಧಿಕಮಸ್ಯ ಶಿರೋವಾಯತಿ, ಇವನ್ ತಲಿ ಹೆಂಗ್ ವಾಸನೆ ಬರ್ಲಿಕ್ಕೆ ಶುರುವಾಗ್ತದ ಅಂತಂದ್ರೆ ಕಾಗಿ ಗೂಡಿನ ವಾಸನೆ ಬಂದಂಗ್ ಬರ್ತದಂತ, ದುರ್ಗಂಧ. ನೋಡ್ಕೊಡ್ರಿ, ಇವೆಲ್ಲ ಬರೀ ಅರಿಷ್ಟ ಸೂಚಕಗಳಿವು. ಕಾಕಕುಲಾಯ ಗಂಧಿಕಂ. ಕುಲಾಯ ಅಂದ್ರೆ ನೆಸ್ಟ್, ನೀಡ್, ಅದು ಗೂಡಿನಂತೆ. ಗಂಧಿಕ ಅಂದ್ರೆ ವಾಸನೆ, ದುರ್ವಾಸನೆ ಬರ್ತದೆ, ಇವ್ನು ಶ್ರೀವಾಸ್ನಿ.
ಸಂಪರೇತೋ ಅಸ್ಯ ಆತ್ಮ ನ ಚಿರಮಿವ ಜೀವಿಷ್ಯತಿ ವಿದ್ಯಾತ್. ಆಗಿ ಅನ್ಕೋಬೇಕಂತ ನಾ ಇನ್ ಬಹಳ ದಿವಸ ಬದುಕಂಗಿಲ್ಲ ಅಂತ ತಿಳ್ಕೊಬೇಕಂತೀವ. ಮುಂದೆ ಏನ್ ಮಾಡ್ಬೇಕು? ಸಯತ್ ಕರ್ಣೀಯಂ ಮನ್ನೇತ ತತ್ ಕುರ್ವೀತ. ಆ ಮರಣ ಹತ್ರ ಬಂದಾಗ ಏನೇನ್ ಮಾಡಿ ಮುಗಿಸ್ಬೇಕು, ಎಲ್ಲ ಪಟ 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 ಮಾಡಿ ಮುಗಿಸ್ಬೇಕಂತ. ಟೈಮ್ ಇಟ್ಕೋಬಾರ್ದು ಮತ್ತಿನ್ನ. ಏನ ಹಂಗಾದ್ರೆ ಇರ್ತಾವ ಬಿಡು ಅಂತ ಕೊಡೋ ಹಂಗಿಲ್ಲ. ಬಂತು ಅಂದ್ರೆ ಹೋಗೋದು ಕನ್ಫರ್ಮ್ ಇದ್ದಾಗ ಯಾರನ್ನೂ ಕಾಯ್ಬಾರ್ದು, ಬಹಳ ಹಚ್ಕೊಳಿಕ್ ಹೋಗ್ಬಾರ್ದು. ನಿಶ್ಚಿಂತ ಕಾರ್ಯಕ್ರಮ ಟೈ ಅಂತ ಆಟ ಮಾಡ್ಬೇಕು ಅವನ್ನೆಲ್ಲ. ತಿಳಿತಿಲ್ಲೋ? ಏನ್ರ ಮಾಡ್ರು ಉಳಿಸ್ಕೊಳ್ರು ಬಿಡ್ರು ಅಂತ ಹಿಂಗ್ ಮತ್ತೆ ಹತ್ಕೋತ್ ಕೂತ್ರೆ ಅಲ್ಲಿ ಹೋಗೋದು ಗ್ಯಾರಂಟಿನೇ. ಮತ್ತೆ ಅದ್ರಾಗ ಏನ್ ವಿವಾದ ಇಲ್ಲ. ಮತ್ತೆ ಚಲೋ ಹಾಸ್ಪಿಟಲ್ ನೋಡ್ರಿ ಅನ್ಬಾರ್ದು. ಇನ್ನ ಈ ಡಾಕ್ಟರ್ ಚೇಂಜ್ ಮಾಡಿದ್ರೆ ಅನ್ಬಾರ್ದು. ಸಯತ್ ಕರ್ಣೀಯಂ ಮನ್ನೇತ ತತ್ಕುರ್ವೀತ. ಏನ್ ಮಾಡ್ಬೇಕಾಗಿದೆ ಅದನ್ನ ಮಾಡಿ ಮುಗಿಸ್ಬೇಕು. ಆಗ ಮಂತ್ರ ಹೇಳ್ಬೇಕಂತ. ಯದಂತಿ ಯಚ್ಚ ದೂರಕೆ ಇತಿ ಸಪ್ತ ಜಪೇತ್. ಈ ಮಂತ್ರಗಳ ಅರ್ಥ ಎಲ್ಲ ನಾಳೆ ಬೆಳಗ್ಗೆ ಹೇಳ್ತೀನಿ ನಿಮ್ಗೆ. ಆದಿ ಪ್ರತ್ನಸ್ಯ ರೇತಸ ಇತ್ತೇಕ ಇದೊಂದು ಮಂತ್ರ. ಯತ್ರ ಬ್ರಹ್ಮ ಪವಮಾನೇತಿ ಷಟ್ ಇದೊಂದು. 7 14. ಉದ್ವಯಂ ತಮಸಸ್ಪರಿ ಇತ್ತೇಕ 15 ಮಂತ್ರ ಹೇಳ್ಯಾರ ಶ್ರೀಮದ ಅಂದ್ರೆ ಐತರೇಯ ಉಪನಿಷತ್ತು. 15 ಮಂತ್ರಗಳನ್ನ ಪಾರಾಯಣ ಮಾಡಬೇಕು. ನಾಳೆ ಆ 15 ಮಂತ್ರದ ವಿವರಣೆಯನ್ನು ಕೊಡ್ತೀನಿ. ಸೂಕ್ಷ್ಮವಾಗಿ ಒಂದು ಲೈನ್ ಬರ್ಸಿರ್ತೀನಿ 15 ಮಂತ್ರದ ಅರ್ಥವನ್ನು. ಮಂತ್ರಾರ್ಥವನ್ನಾದ್ರೂ ಅಟ್ಲೀಸ್ಟ್ ಹೇಳ್ತೀರಿ. ಮಂತ್ರ ಹೇಳಿದ್ರೆ ಮಹಾ ಚಲೋ. ಯದಂತಿ ಯಚ್ಚ ದೂರಕೆ ಭಯಂ ವಿಂದತಿ ಮಾವಿಹ ಪವಮಾನ ವಿತಜ್ಜಹಿ ಅಂತ ಮಂತ್ರ ಬರ್ತದೆ. ಬಹಳ ಚಂದದ ಮಂತ್ರ. ಇರ್ಲಿ ನಾ ಹೇಳೋಣಂತ. ಹಂಗ ಮರಣ ಸೂಚನೆಗಳೆಲ್ಲ ಬಂದಾಗ ನಾವೇನ್ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.